ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳನ್ನು ಪಡೆದುಕೊಂಡು 91ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ವೇಳೆಯಲ್ಲಿ ಇದು ಪ್ರಥಮ ಬಾರಿಗೆ ಪಾದಯಾತ್ರೆಯನ್ನು ಕೈಗೊಂಡಿರುವ ಸುಸಂದರ್ಭವಾಗಿರುತ್ತದೆ. ಇಂದು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆ ಮತ್ತು ಮೂಲ ಉದ್ಭವ ದೇವತೆ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ 91ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಪಾದಯಾತ್ರೆ ಸುಸಂದರ್ಭದಲ್ಲಿ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಅನಾದಿ ಕಾಲದಿಂದಲೂ ಸಂಕಷ್ಟ ಮತ್ತು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಆ ಸಮಯೋಚಿತ ಒಂದು ಭಾವನೆಗಳು ಮತ್ತು ಈ ಕ್ಷೇತ್ರದ ಐತಿಹ್ಯವನ್ನು ಅರ್ಥ ಮಾಡಿಕೊಂಡು ನಾವು ಕೈಗೊಂಡಂತಹ ಕೆಲಸ ಕಾರ್ಯಗಳಿಗೆ ಸಹಕಾರಿಯಾದಂತಹ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯ ಈ ಹಂತಕ್ಕೆ ಕಾರಣೀಭೂತರಾದಂತಹ ಎಲ್ಲರನ್ನು ಸ್ಮರಿಸುವ ಒಂದು ಕೆಲಸವನ್ನು ಪಾದಯಾತ್ರೆ ಸುಸಂದರ್ಭದಲ್ಲಿ ಮಾಡುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಈ ವಿಡಿಯೋ ಮತ್ತು ಆಡಿಯೋ ಚಿತ್ರೀಕರಣವನ್ನು ನೋಡುತ್ತಿರುವ ಮತ್ತು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಹ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದ ಸದಾಕಾಲ ಇರಲೆಂದು ಈ 91ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಈ ಕ್ಷೇತ್ರದ ಅಮ್ಮನವರುಗಳು ಹಾಗೂ ನಮ್ಮೂರಿನ ಗ್ರಾಮ ದೇವಸ್ಥಾನದ ಗ್ರಾಮ ದೇವತೆಗಳು ಹಾಗೂ ನವಗ್ರಹ ಮರಗಳು ಮತ್ತು ವೃಕ್ಷ ಸಸ್ಯಗಳನ್ನು ನೆನೆಯುತ್ತಾ ಅಂದು ನನಗೆ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ನನ್ನ ಬಾಲ್ಯದಿಂದಲೂ ಸಹ ನಾಗದೇವತೆಯ ದರ್ಶನವಾಗುತ್ತಲೇ ಬಂದಿರುತ್ತದೆ. ಪ್ರಾಥಮಿಕವಾಗಿ ನಾನು ನನ್ನ ಬಾಲ್ಯದಲ್ಲಿ ನಮ್ಮ ಹೊಲದಲ್ಲಿ ಕೆಲಸ ಮಾಡಲು ಹೋಗುತ್ತಿರುವಾಗ ಅಲ್ಲಿ ನಡೆದಂತಹ ಒಂದು ನಾಗದೇವತೆಯ ವಿದ್ರಾವಕ ಘಟನೆಗೆ ನಾನು ಮತ್ತು ನನ್ನ ತಾಯಿ ಸಾಕ್ಷಿಯಾಗಿರುತ್ತೇವೆ. ತದನಂತರ ನಾನು ಒಮ್ಮೆ ನಮ್ಮ ಹೊಲಕ್ಕೆ ಹೋಗಿ ಕೆಲಸ ಮುಗಿಸಿಕೊಂಡು ಬರುತ್ತಿರುವಾಗ ಆಕಸ್ಮಿಕವಾಗಿ ನನ್ನ ಕಾಲಿಗೆ ಸಿಕ್ಕಂತಹ ನಾಗರ ಹಾವಿನ ಸ್ಪರ್ಶ ನನ್ನ ಎದೆಯಲ್ಲಿ ಬಹಳಷ್ಟು ಭಯದ ವಾತಾವರಣವನ್ನು ಮೂಡಿಸಿತ್ತು. ತದನಂತರ ಅಂದಿನಿಂದಲೂ ಹಂತ ಹಂತವಾಗಿ ಈ ಕ್ಷೇತ್ರದಲ್ಲಿ ನಾಗದೇವತೆಯ ನಾಗರ ಹಾವಿನ ದರ್ಶನವನ್ನು ಮಾಡುತ್ತಾ ಬಂದಿರುತ್ತೇನೆ. ಒಂದು ದಿನ ನನ್ನ ಮದುವೆಯ ಹೊಸ ದಿನಗಳಲ್ಲಿ ನಾನು ನನ್ನ ಶ್ರೀಮತಿಯವರೊಂದಿಗೆ ಈ ದೇವಸ್ಥಾನಕ್ಕೆ ಬಂದಾಗ ಅಂದು ನಾನು ನನ್ನ ಶ್ರೀಮತಿಯವರಿಗೆ ಕೊಟ್ಟಂತಹ ಮಾತಿನ ವಾಗ್ದಾನದಂತೆ 3 ವಾರಗಳ ಪೂಜೆಯ ನಂತರ ನಾಗದೇವತೆಯ ದರ್ಶನವಾಯಿತು. ಅಂದು ನಾನು ಮತ್ತು ನನ್ನ ತಾಯಿ ಮತ್ತು ಈ ಕ್ಷೇತ್ರದ ಮತ್ತೊಬ್ಬ ಸೇವಾ ಭಕ್ತಾದಿ ಕುಟುಂಬದವರಾದಂತಹ ಅವರ ಸುಪುತ್ರಿಯಾದಂತಹ ನಮ್ಮ ಭಾಗ್ಯಕ್ಕನವರು ಸಹ ಅಂದಿನ ನಾಗದೇವರ ದರ್ಶನಕ್ಕೆ ಸಾಕ್ಷಿಯಾಗಿರುತ್ತಾರೆ. ಹಾಗೂ ತದನಂತರ ನಾನು ಕರ್ತವ್ಯಕ್ಕೆಂದು ತೆರಳುತ್ತಿರುವಾಗ ಪರಪ್ಪನವರ ಪೊಲೀಸ್ ಠಾಣೆಗೆ ಹೋಗುತ್ತಿರುವಾಗ ವಿಟ್ಟಸಂದ್ರದ ರಸ್ತೆಯಲ್ಲಿ ಅಂದು ಒಂದು ತರಗೆಲೆ ಅಡ್ಡ ಬಂದಂತಾಗಿ ನನ್ನ ವಾಹನವು ನಾನು ಅದನ್ನು ಗ್ರಹಿಸಿ ನಿಧಾನವಾಗಿ ಚಲಿಸುತ್ತಿರುವಾಗ ಅಂದು ಕಂಡಂತಹ ಬೃಹದಾಕಾರದ ನಾಗದೇವತೆಯ ದರ್ಶನ. ಹಾಗೂ ತದನಂತರ ನಾನು ಒಂದು ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದ ಕಬ್ಬಾಳಮ್ಮನ ದೇವತೆ ದರ್ಶನಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಬರುತ್ತಿರುವಾಗ ಮರದ ಮೇಲಿಂದ ನನ್ನ ಕಣ್ಣಿಗೆ ಕಂಡಂತಹ
ಬೃಹದಾಕಾರದ ನಾಗದೇವತೆಯ ದರ್ಶನ ಹಾಗೂ ನಾನು ಉಳುವ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಅಂದು ಶ್ರೀ ಉಳುವ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇರುವಂತಹ ದೇವಸ್ಥಾನದ ಆವರಣದಲ್ಲಿ ಕಂಡಂತಹ ಅತಿ ಬೃಹದಾಕಾರವಾದ ಒಂದು ನಾಗರಹಾವಿನ ದರ್ಶನ ಹಾಗೂ ಬೇಗೂರು ಮುಖ್ಯ ರಸ್ತೆಯಲ್ಲಿ ಬರುತ್ತಿರುವಾಗ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂತೆ ನನ್ನ ದ್ವಿಚಕ್ರ ವಾಹನಕ್ಕೆ ಅಡ್ಡಲಾಗಿ ಬಂದಂತಹ ಕ್ಲಾಸಿಕ್ ಲೇಔಟ್ನಲ್ಲಿ ಬಂದಂತಹ ಒಂದು ಬೃಹದಾಕಾರದ ನಾಗರಹಾವಿನ ದರ್ಶನ ಹಾಗೂ ವಿಠ್ಠಲಸಂದ್ರ ರಸ್ತೆಯಲ್ಲಿ ಮನೆಗೆ ಬರುತ್ತಿರುವಾಗ ಆ ವಿಠ್ಠಲಸಂದ್ರದ ಈಗ ಪ್ರಸ್ತುತ ನೂತನವಾಗಿ ಒಂದು ದೇವಾಲಯವನ್ನು ಸಹ ನಿರ್ಮಾಣ ಮಾಡುತ್ತಿರುತ್ತಾರೆ. ಆ ರಸ್ತೆಯಲ್ಲಿ ಅಡ್ಡಲಾಗಿ ಮಿಂಚಾಗಿ ಬಂದಂತಹ ಒಂದು ನಾಗರಹಾವಿನ ದರ್ಶನ ಹಾಗೂ ನಮ್ಮ ಕೋಟೆ ದೇವಸ್ಥಾನ ನಮ್ಮ ಜಲ್ಲಿ ಮಿಷನ್ ಗೇಟ್ ರಸ್ತೆಗೆ ಹೋಗುತ್ತಿರುವಾಗ ನನ್ನ ದ್ವಿಚಕ್ರ ವಾಹನಕ್ಕೆ ಅಡ್ಡಲಾಗಿ ಬಂದಂತಹ ವಿಶೇಷವಾದ ನಾಗರಹಾವಿನ ದರ್ಶನ ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಇದೇ ಸ್ಥಳದಲ್ಲಿ ಎಡೆ ಎತ್ತಿ ನಿಂತಹ ಒಂದು ನಾಗರಹಾವಿನ ದರ್ಶನ ಹಾಗೂ ನಾನು ಕರ್ತವ್ಯಕ್ಕೆ ತೆರಳುತ್ತಿರುವಾಗ ಜಲ್ಲಿ ಮಿಷನ್ ಗೇಟ್ನ ಎಡಭಾಗದಲ್ಲಿ ಎಡೆ ಎತ್ತಿ ನಿಂತು ಒಂದು ದರ್ಶನವಿತ್ತಂತಹ ನಾಗರಹಾವಿನ ದರ್ಶನ ಹಾಗೂ ಈ ಕ್ಷೇತ್ರದಲ್ಲಿ ನಾ ಕಂಡಂತೆ ಒಂದು ನಾಗರಹಾವಿನ ಕುಟುಂಬದ ಒಂದು ಹೃದಯ ವಿದ್ರಾವಕ ಒಂದು ಘಟನೆಯ ಒಂದು ಸುಸಂದರ್ಭ ಹಾಗೂ ಸಾಕಷ್ಟು ಬಾರಿ ನಾವು ನಾಗರಹಾವಿನ ದರ್ಶನವನ್ನು ಮಾಡಿರುತ್ತೇವೆ. ಅದು ಐತಿಹಾಸಿಕತೆಯೋ ಅಥವಾ ಭವಿಷ್ಯದ ಮುಂದಿನ ಮುನ್ಸೂಚನೆಯೋ ನನಗೆ ತಿಳಿಯಲಾಗಿದೆ. ನಮ್ಮ ಅರ್ಚಕರು ಹಾಗೂ ಮತ್ತೊಂದು ಘಟನೆ ಎಂದರೆ ನಾನು ಮತ್ತು ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಶ್ರೀ ಕೀರ್ತಿ ಪ್ರಸಾದ್ ಅವರು ಈ ಕ್ಷೇತ್ರದ ಕುಬೇರನ ಮೂಲೆ ಮತ್ತು ವಾಯುಮೂಲೆಗೆ ಆದಂತೆ 2 ಕಂಬಗಳನ್ನು ನೆಡಬೇಕೆಂದು ಕಂಬಗಳನ್ನು ಸ್ವಚ್ಛಗೊಳಿಸುತ್ತಾ ಪೇಂಟ್ ಮಾಡುತ್ತಿರುವ ಸುಸಂದರ್ಭದಲ್ಲಿ ಈ ಹಿಂದೆ ಈ ಭಾಗದಲ್ಲಿ ಇದ್ದಂತಹ ಒಂದು ಶೀಟಿನ ಮನೆಯಲ್ಲಿ ನಾನು ಮತ್ತು ನನ್ನ ಸಹೋದರ ಕೀರ್ತಿ ಪ್ರಸಾದ್ರವರು ನೋಡಿದಂತಹ ಬೃಹದಾಕಾರದ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನಾವು ಕೆಲಸ ಮಾಡುವಷ್ಟು ಸಮಯವೂ ಸಹ ನಮ್ಮನ್ನೇ ನೋಡುತ್ತಾ ಅಥವಾ ನಮ್ಮನ್ನೇ ಅನುಕರಿಸುತ್ತಾ ಅಥವಾ ನಾನಿದ್ದೇನೆ ಎಂಬ ವಾಗ್ದಾನದಂತೆ ನಮಗೆ ದರ್ಶನವಿತ್ತಂತಹ ಬೃಹದಾಕಾರದ ನಾಗದೇವರ ದರ್ಶನ. ಇನ್ನು ಸಾಕಷ್ಟು ಬಾರಿ ನನಗೆ ನಾಗದೇವರ ದರ್ಶನವು ಆಗಿರುತ್ತದೆ ಹಾಗೂ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ದೇವತೆ ದೇವಸ್ಥಾನದ ಕುಬೇರನ ಮೂಲೆಯಲ್ಲಿ ಕಂಡಂತಹ ಶಯ್ಯನಾವಸ್ಥೆಯಲ್ಲಿದ್ದಂತಹ ಶ್ರೀಮನ್ನಾರಾಯಣ ಸ್ವರೂಪಿಯಾದಂತಹ ನಾಗದೇವರ ನಾಗದೇವರ ದರ್ಶನ ಹಾಗೂ ಒಂದು ದಿನ ನಾನು ಮಧ್ಯಾಹ್ನದ ವೇಳೆಯಲ್ಲಿ ಈ ಸ್ಥಳಕ್ಕೆ ಬಂದು ನಮಸ್ಕರಿಸಿ ಸುತ್ತಮುತ್ತ ನೋಡುತ್ತಿರುವ ಸಮಯದಲ್ಲಿ ಮಂಗಳವಾರದ ಶುಭ ದಿನದಂದು ಈ ಬನ್ನಿ ಮರದ ಮೇಲ್ಭಾಗದಲ್ಲಿ ಶಯ್ಯನಾವಸ್ಥೆಯಲ್ಲಿ ಮಲಗಿರುವಂತೆ ಶ್ರೀಮನ್ನಾರಾಯಣ ಸ್ವಾಮಿಯು ದೇವರು ಮಲಗಿರುವ ರೀತಿಯಲ್ಲಿಯೇ ಈ ಬನ್ನಿ ಮರದ ಮೇಲ್ಭಾಗದಲ್ಲಿ ಮಲಗಿದಂತಹ ಬೃಹದಾಕಾರದ ನಾಗರಹಾವಿನ ದರ್ಶನ ಹಾಗೂ ಇದೇ ಸ್ಥಳದಲ್ಲಿ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಕೀರ್ತಿ ಪ್ರಸಾದ್ರವರಿಗೆ ಅವರ ಪೂಜೆಯ ಸಮಯದ ನಂತರ ಮೂಲ ದೇವಸ್ಥಾನದ ಹಾದಿಯಾಗಿ ಈ ಸ್ಥಳದಿಂದ ಬಂದು ಇದೇ ದಾರಿಯಲ್ಲಿ ಬನ್ನಿ ಮರದ ಮೇಲ್ಭಾಗಕ್ಕೆ ಹೋದಂತಹ ನಾಗದೇವರ ದರ್ಶನ ಹಾಗೂ ಸಾಕಷ್ಟು ಬಾರಿ ನಾನು
ಬನ್ನಿ ಮರ, ಪ್ರಸ್ತುತ ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಕಾಣುತ್ತಿರುವಂತಹ ತೆಂಗಿನ ಮರ ಹಾಗೂ ಬನ್ನಿ ಮರದ ಮೂಲಕ ತೆಂಗಿನ ಮರದ ಮೂಲಕ ಬೆಟ್ಟದ ನೆಲ್ಲಿಕಾಯಿ ಗಿಡ, ಅದರ ಮೂಲಕ ಆಲದ ಮರ ಹಾಗೂ ಬಿಲ್ವಾರದ ಮರದಲ್ಲಿ ನಾಗರ ಹಾವು ಪ್ರವೇಶಿಸಿ ಭೂತಳವನ್ನು ಸಂದರ್ಶಿಸುತ್ತಿರುವ ಸಾಕಷ್ಟು ಬಾರಿ ಒಂದು ನಾಗರ ಹಾವಿನ ದರ್ಶನವನ್ನು ಈ ಕ್ಷೇತ್ರದಲ್ಲಿ ನಾವು ನೋಡಿರುತ್ತೇವೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ನಮಗೆ ನಾಗರ ದೇವರ ದರ್ಶನವಾಗಿರುತ್ತದೆ. ಹಾಗೆಯೇ ಒಮ್ಮೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರು ನನ್ನ ಬಳಿ ಬಂದು, ಯಾರು ನೋಡಿದರೆ ನೀವು ಎಲ್ಲರೂ ಸಹ ನಾಗರ ಹಾವಿನ ದರ್ಶನವನ್ನು ಮಾಡಿರುತ್ತಾರೆ, ಎಲ್ಲರೂ ಸಹ ನಾಗರ ಹಾವಿನ ದರ್ಶನವನ್ನು ಮಾಡಿರುತ್ತಾರೆ, ಆದರೆ ನನಗೆ ಒಮ್ಮೆಯೂ ಸಹ ಕಾಣಲಿಲ್ಲವಲ್ಲ ಸತೀಶ್ ರವರೇ ಎಂದು ಹೇಳಿ ಅವರು ಪೂಜೆಯನ್ನು ಮುಗಿಸಿಕೊಂಡು ಹೊರಟು ಹೋಗುತ್ತಾರೆ. ನಾನು ಮತ್ತು ಈ ಕ್ಷೇತ್ರದ ಪ್ರಸ್ತುತ ಮತ್ತೊಬ್ಬ ಭಕ್ತಾದಿ ಶ್ರೀ ಮಲ್ಲಿಕಾರ್ಜುನರವರು ದೇವಸ್ಥಾನದ ಬೀಗವನ್ನು ಹಾಕಿಕೊಂಡು ಹೊರಡುವಂಥ ಸಂದರ್ಭದಲ್ಲಿ ನಮಗೆ ಈ ಬನ್ನಿ ಮರದ ಮೇಲೆ ದಪ್ಪೆಂದು ಬಿದ್ದಂತಾಗಿ ನಾವು ನೋಡಿದಾಗ ಬೃಹದಾಕಾರದ ಒಂದು ನಾಗರ ಹಾವು ಈ ಮರದ ಮೇಲಿಂದ ಭೂತಳವನ್ನು ಪ್ರವೇಶಿಸುತ್ತಿರುತ್ತದೆ. ಆ ಸುಸಂದರ್ಭದಲ್ಲಿಯೂ ಸಹ ನಾವು ಇಲ್ಲಿ ಒಂದು ಬೃಹದಾಕಾರದ ನಾಗರ ಹಾವನ್ನು ನೋಡಿರುತ್ತೇವೆ. ಹಾಗೆಯೇ ಪ್ರಸ್ತುತ ಇಂದು ಸೋಮವಾರ ದಿನವಾಗಿರುವುದರಿಂದ ಪಾದಯಾತ್ರೆಯನ್ನು ಮಾಡುತ್ತಾ ನಾಗರ ದೇವರನ್ನು ನೆನೆಯುತ್ತಾ ಒಂದು ಈ ಕ್ಷೇತ್ರದಲ್ಲಿ ಮತ್ತು ನಾನು ಕರ್ತವ್ಯ ನಿರತ ಆಗಿರುವಾಗ ನಾನು ಸಾಕಷ್ಟು ಬಾರಿ ಕಂಡಂತಹ ನಾಗರ ಹಾವಿನ ದರ್ಶನವನ್ನು ಪ್ರಸ್ತುತ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಸಾರ್ವಜನಿಕರಲ್ಲಿ ತಿಳಿಸಲು ಇಚ್ಛಿಸುತ್ತಿದ್ದೇನೆ. ನಾವು ಈ ಸ್ಥಳದಲ್ಲಿ ಕಂಡಂತಹ ನಾಗರ ದೇವರ ಒಂದು ಐತಿಹ್ಯವು ಇಂದಿಗೂ ಸಹ ಒಂದು ಅಗೋಚರವಾದ ಘಟನೆಯಾಗಿಯೇ ನಮ್ಮ ಮನಸ್ಸಿನಾಳದಲ್ಲಿ ನಿಂತಿದೆ. ಅಂದಿನಿಂದ ಇಂದಿನವರೆಗೂ ಸಹ ಪ್ರತಿ ಸೋಮವಾರ ಇಲ್ಲಿ ಬಂದು ನಾಗರ ದೇವರಿಗೆ ನಮಸ್ಕರಿಸಿ ಹಾಲನ್ನು ಹಾಕಿ ಪೂಜೆಯನ್ನು ಕೈಗೊಂಡು ತೆರಳುತ್ತಿದ್ದೇನೆ. ಹಾಗೆಯೇ ಅಂದು ಈ ಸ್ಥಳವನ್ನು ನಿರ್ಮಾಣ ಮಾಡಲು ಸುಮಾರು 1,00,000 ರೂಗಳ ಹಣವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ವಿನಿಯೋಗಿಸಲಾಗಿರುತ್ತದೆ. ಪ್ರಸ್ತುತ ಶ್ರೀ ಪೀಪಳಿ ಕ್ಷೇತ್ರ ನಾಗಲೋಕ, ಶ್ರೀ ಪೀಪಳಿ ಕ್ಷೇತ್ರ ನಾಗದೇವತಾ ವಾಸಸ್ಥಾನ ಹಾಗೂ ಈ ನಾಗದೇವರ ಕುಟುಂಬವು ವಾಸವಿರುವಂತಹ ಒಂದು ಕಲ್ಲು ಬಂಡೆಯನ್ನು ಸಹ ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡಬಹುದಾಗಿರುತ್ತದೆ. ಪ್ರಸ್ತುತ ಮಧ್ಯಾಹ್ನದ ಮಳೆಯ ಸುಡು ಬಿಸಿಲನ್ನು ಸಹ ಅತಿ ಹೆಚ್ಚಾಗಿರುವ ಕಾರಣ ಆದರೂ ಸಹ ಕ್ಷೇತ್ರಕ್ಕೆ ಬಂದು ಒಂದು ಧರ್ಮದ ಉಳಿವಿಗಾಗಿ ಹಾಗೂ ಧರ್ಮದ ಪ್ರಚಾರಕ್ಕಾಗಿ ಹಾಗೂ ಈ ಕ್ಷೇತ್ರದ ನಾಗದೇವತೆಯ ಒಂದು ವಿಚಾರ ವಿನಿಮಯಕ್ಕಾಗಿ ಪಾದಯಾತ್ರೆಯನ್ನು ಕೈಗೊಂಡು ಈ ಆಡಿಯೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದೇವೆ. ಎಂದಿನಂತೆ 21 ಬಾರಿ ಘಂಟಾನಾದ.
ಅಮ್ಮ ತಾಯಿ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತೆ ಸಾಕಷ್ಟು ಬಾರಿ ನಮಗೆ ಈ ಕ್ಷೇತ್ರದಲ್ಲಿ ಮತ್ತು ನಾವು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಾಗರ ಹಾವಿನ ದರ್ಶನವಾಗಿರುತ್ತದೆ. ತಾಯಿಯೇ, ಈ 91ನೇ ಸುತ್ತಿನ ಪಾದಯಾತ್ರೆಯಲ್ಲಿ ನಾನು ಹೇಳುತ್ತಿರುವ ನುಡಿಯು ಉಚ್ಚಾರಣೆಯು ಅಸ್ಪಷ್ಟವಾಗಿರಬಹುದು, ಆದರೆ ಅಂದಿನ ಸಮಯ ಸಂದರ್ಭ ಪರಿಸ್ಥಿತಿಗಳು ಅನುಗುಣವಾಗಿ ನಾಗರ ಹಾವಿನ ದರ್ಶನವಾಗಿದ್ದು ನನ್ನ ಜೀವನದ ಸೌಭಾಗ್ಯ ಮತ್ತು ಅಮ್ಮನವರ ಆಶೀರ್ವಾದವೆಂದೇ ಭಾವಿಸುತ್ತೇನೆ. ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ ಎಂದು ಪ್ರಸ್ತುತ ಈ 91ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಇನ್ನು ಸಾಕಷ್ಟು ಬಾರಿ ಬಾಲ ನಾಗರ ಹಾವಿಂದ ಹಿಡಿದು ಬೃಹದಾಕಾರದ ವಿಶೇಷವಾದ ಅತ್ಯಾಕರ್ಷಣವಾದ ಮಿಂಚಿನ ಒಂದು ನಾಗರ ಹಾವಿನ ದರ್ಶನವನ್ನು ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳಿಂದ ನನಗಾಗಿರುತ್ತದೆ ಎಂದು ಎಲ್ಲವೂ ಸಹ ಸಕಾಲಕ್ಕೆ ಜ್ಞಾಪಕ ಬರದ ಕಾರಣ ನನಗೆ ಪಾದಯಾತ್ರೆಯ ಸಂದರ್ಭದಲ್ಲಿ, ಈ ದಣಿವಿನ ಆಯಾಸದ ಸಂದರ್ಭದಲ್ಲಿ ನನಗೆ ಜ್ಞಾಪಕಕ್ಕೆ ಬಂದಂತಹ ಆ ಒಂದು ಸುಸಂದರ್ಭಗಳನ್ನು ನೆನೆಸುವಂತಹ, ಮೆಲುಕು ಹಾಕುವಂತಹ ಹಾಗೂ ಈ ನಾಗದೇವತಾ ವಾಸಸ್ಥಾನದ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಿದಂತಹ ಹಾಗೂ ಆ ಒಂದು ಸ್ಥಳವನ್ನು ಕಾಪಾಡಿಕೊಂಡಂತಹ ಕೆಲವೊಂದು ವಿಚಾರಗಳನ್ನು 91ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಹೇಳುತ್ತಾ, ಈ ಆಡಿಯೋ ಚಿತ್ರೀಕರಣವು ಭಾಗಶಃ ಸತ್ಯವಾಗಿರುತ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಎಂಬ ನಾಣ್ಣುಡಿಯ ಎಷ್ಟು ಪಾವಿತ್ರತೆ ಇರುತ್ತದೆಯೋ ನನ್ನ ಉಚ್ಚಾರಣೆಯೂ ಸಹ ಅಷ್ಟೇ ಪಾವಿತ್ರತೆಯ ನಾಗದೇವರ ದರ್ಶನವನ್ನು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ತಿಳಿಸಿರುತ್ತೇನೆ ಎಂದು ಅಮ್ಮನವರ ಪಾದಾರವಿಂದದಲ್ಲಿ ತಿಳಿಸುತ್ತಾ, ಈ ಕ್ಷೇತ್ರಕ್ಕೆ ಬರುವ ಸಕಲ ಸರ್ವ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.